ಜೀವನ್ಮುಕ್ತರನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಹಾಗೂ ಇಲ್ಲಿರುವ ಹಿರಿಯರು ಮತ್ತು ಗಣ್ಯರು ಇವರನ್ನು ವಂದಿಸುತ್ತಾ ನನಗೆ ಈಗ ಕೊಟ್ಟಿರ್ತಕ್ಕಂಥ ವಿಷಯವನ್ನು ಹಂಚ್ಕೊಳ್ತೀನಿ. ಸಾಕಾಗುತ್ತೆ ಸರ್. ಕೆಲಸ ಮಾಡ್ತಿಲ್ಲ, ಕರೆಂಟ್ ಹೋಯ್ತಾ ಬರುತ್ತೆ. ನನಗೆ ಈಗ ಕೊಟ್ಟಿರ್ತಕ್ಕಂಥದ್ದು ವಿಷಯ ತ್ಯಾಗ ಮತ್ತು ದಾನ. ಇವೆರಡು ಬಹಳ ನೋಡೋದಕ್ಕೆ ಸುಲಭವಾಗಿರ್ತಕ್ಕಂಥ ಪದಗಳು, ಆದರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಕಠಿಣವಾಗಿರ್ತಕ್ಕಂಥ ವಿಷಯಗಳು. ಅದರಲ್ಲ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ನಾಗಣ್ಣರು ತಗೊಂಡು ಆದರೂ ಉಳಿದಿರೋದನ್ನಷ್ಟೇ ನಾನು ನನ್ನ ಮಾತುಗಳಲ್ಲಿ ಹೇಳ್ತೀನಿ. ನಾವು ತ್ಯಾಗ ಮತ್ತು ದಾನ ಅಂತಂದರೆ ಬಹಳ ಪುರಾಣ ಕಾಲಕ್ಕೆ ಹೋದರೆ ಬಹಳಷ್ಟು ಹೆಸರನ್ನು ನೆನಪಿಸ್ಕೋಬೇಕಾಗುತ್ತೆ. ಭಗವಾನ್ ಬುದ್ಧ, ಬಾಹುಬಲಿ, ಕರ್ಣ, ಶ್ರೀಕೃಷ್ಣ, ಶ್ರೀರಾಮ, ಮೊಹಮ್ಮದ್ ಪೈಗಂಬರ್, ಹೀಗೆ ನಮಗೆ ಸಾಕಷ್ಟು ಹೆಸರುಗಳು ಬರ್ತವೆ. ಅವರಲ್ಲಿರ್ತಕ್ಕಂಥ ವಿಷಯನೂ ನಮಗೆ ಬಹಳಷ್ಟಿದೆ. ಇಲ್ಲಿ ನಾವು ಧಾರ್ಮಿಕ ಸಾಧನೆಯಲ್ಲಿ, ಸಮಾಜದ ವ್ಯವಸ್ಥೆಯಲ್ಲಿ ಈ ತ್ಯಾಗ ಅಂತಕ್ಕಂಥ ಪದ ಬಹಳ ಸಾಮಾನ್ಯವಾಗಿ ಹಾಸುಹೊಕ್ಕಾಗಿದೆ. ಆದರೆ ಅದನ್ನು ನಾವು ವಿಷಯವನ್ನು ಗಣನೆಗೆ ತೆಗೆದುಕೊಂಡ್ರೆ ತ್ಯಾಗ ಮತ್ತು ದಾನ ಇವೆರಡಕ್ಕೂ ಪೂರಕವಾದ ಸಂಬಂಧ ಇದೆ. ಈ ಶಬ್ದಗಳ ಆಂತರ್ಯವನ್ನು ನೋಡಿದ್ರೆ ಒಂದನ್ನು ಬಿಟ್ಟು ಒಂದು ಇಲ್ಲ. ಹಾಗಾದರೆ ಏನು ನಾವು ಇವುಗಳನ್ನು ನೋಡ್ತಾ ಹೋದರೆ ತ್ಯಾಗ ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ನಮಗೆ ನಾವೇನಾಗಬೇಕು, ನಮ್ಮನ್ನು ನಾವು ತಿಳ್ಕೋಬೇಕು. ಆ ಒಂದು ಸ್ವಪ್ರಜ್ಞೆಯನ್ನು ಬಳಸ್ಕೋಬೇಕು. ಸ್ವಪ್ರಜ್ಞೆಯಿಂದ ಸ್ವಪ್ರಯತ್ನ ಮಾಡಬೇಕು. ಸ್ವಪ್ರಯತ್ನದಿಂದ ಸ್ವವಿಕಾಸ ಆಗುತ್ತೆ. ಅಂದರೆ ಅವುಗಳ ಅರ್ಥವನ್ನು ತಿಳ್ಕೊಂಡು ನಾವು ಅವುಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಸ್ವಯಂ ಪರಿಶೀಲನೆ ಮಾಡಿಕೊಂಡು ನಾನು ಎಲ್ಲಿದ್ದೇನೆ, ನಾನು ಏನು ಮಾಡ್ತಾಯಿದ್ದೇನೆ, ನಾವು ಯಾವುದ್ರಲ್ಲಿ ತೊಡಗಿಸ್ಕೋಬೇಕು ಅಂತಕ್ಕಂಥ ಪ್ರಶ್ನೆಗೆ ನಾವೇ ಉತ್ತರ ಕಂಡುಕೊಂಡ್ರೆ ಮಾತ್ರ ಈ ಪದಗಳ ಅರ್ಥ ನಮಗೆ ಸರಿಯಾಗಿ ಆಗುತ್ತೆ. ಪದಗಳಿದ್ದಾವೆ, ಆದರೆ ಅವುಗಳನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಅಂದರೆ ಅವುಗಳಲ್ಲಿರ್ತಕ್ಕಂಥ ಆಂತರ್ಯದ ವಿಷಯಗಳನ್ನು ನಾವು ಗಮನವನ್ನು ವಹಿಸಿ ನೋಡಬೇಕಾಗುತ್ತೆ. ಅದರ ಆದಷ್ಟು ಆಧ್ಯಾತ್ಮದ ವಿಚಾರದಲ್ಲಿ ನೋಡಬೇಕಾಗುತ್ತೆ. ನಾವು ಹೇಳಿದೆ, ನಾನು ಭಗವಾನ್ ಬುದ್ಧ, ಬಾಹುಬಲಿ ಅಂತೇಳಿ. ನಾವು ಇಲ್ಲಿ ಬುದ್ಧನನ್ನು ನೋಡಿದ್ರೆ ಭಗವಾನ್ ಬುದ್ಧ ಬಹಳ ಸುಲಭವಾಗಿ ಅವರನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಏನಾಗಾದರೆ ಅವರು ಭಗವಾನ್ ಬುದ್ಧರು ಯಾವಾಗ ಬುದ್ಧರಾದರು ಅಂದರೆ ಅಷ್ಟು ಸುಲಭವಾಗಿಲ್ಲ. ಅವರು ಆಗ ತಾನೇ ತಮ್ಮ ಜೀವನವನ್ನು ಪ್ರಾರಂಭಿಸ್ತಾರೆ. ಅಂದರೆ ಇಡೀ ರಾಜ್ಯವನ್ನು ಅವರಿಗೆ ಕೈಗೆ ಒಪ್ಪಿಸಬೇಕಾದಂಥ ಸಂದರ್ಭದಲ್ಲಿ ಅವರಿಗೆ ಆವಾಗ ಅವರಿಗೆ ದೈವ ಪ್ರೇರಣೆ ಆಗುತ್ತೆ. ದೈವ ಪ್ರೇರಣೆಯಿಂದ ಅವರೇನು ಮಾಡ್ತಾರೆ, ತಮ್ಮ ಪ್ರೀತಿಯ ಹೆಂಡತಿ, ರಾಜ್ಯ ಮತ್ತು ಆಗ ತಾನೇ ಹುಟ್ಟಿದಂತಹ ಮಗ ರಾಹುಲ ಎಲ್ಲವನ್ನು ತ್ಯಜಿಸಿ ಹೋಗೋದಕ್ಕೆ ಕಾರಣ ಅವರ ಮನೋಭಾವ ಏನಾಗುತ್ತೆ, ಸಮಾಜದ ಕಡೆಗೆ ತಿರುಗುತ್ತೆ. ಸಮಾಜವನ್ನು ಅಂದರೆ ಜನರನ್ನು ಉದ್ಧರಿಸಬೇಕು ಅಂತಕ್ಕಂಥ ಕಳಕಳಿ ಅವರ ವಿಷಯಕ್ಕೆ ಬರುತ್ತೆ. ಅಂಥ ತ್ಯಾಗವನ್ನು ಮಾಡ್ತಾ ಹೋಗ್ತಾರೆ. ಆ ತ್ಯಾಗ ಮಾಡಬೇಕು ಅಂದರೆ
ಅವರಿಗೆ ವೈರಾಗ್ಯ ಬರುತ್ತೆ. ಆ ವೈರಾಗ್ಯದಿಂದಲೇ ಅವರು ಅಂಥ ಸುಖ ಸಂಸಾರವನ್ನೆಲ್ಲ ತ್ಯಜಿಸಿ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಸಾಕಷ್ಟು ವರ್ಷಗಳು ಅಲಿತಾರೆ. ಅಲೆದು ಕಠಿಣ ತಪಸ್ಸನ್ನು ಮಾಡ್ತಾರೆ. ಆ ಒಂದು ತಪಸ್ಸನ್ನು ಮಾಡಿ ಅವರು ತನ್ನ ಮೋಕ್ಷಕ್ಕಾಗಿ ಅವರು ಪ್ರಯತ್ನ ಪಡಲ್ಲ. ಜನರ ಕಲ್ಯಾಣಕ್ಕೋಸ್ಕರ ಅವರೇನು ಮಾಡ್ತಾರೆ, ತಾವು ಕಂಡುಕೊಂಡಂತಹ ಆರ್ಯ ಸತ್ಯಗಳನ್ನು ನಮಗೆ ಮುಂದಿಡ್ತಾರೆ. ಭಗವಾನ್ ಬುದ್ಧರ ಅಷ್ಟಾಂಗ ಪಥದ ಅಂಗಗಳು ಅಂತ ಕರಿತೀವಿ. ಏನಪ್ಪ ಹಾಗಾದರೆ ಅಷ್ಟಾಂಗ ಪಥ ಅಂದರೆ 6 ಅಷ್ಟಾಂಗ ಅಂತಂದರೆ ಇಲ್ಲಿ ನಾವು 8 ಇವನ್ನ ನೋಡ್ತೇವೆ. ಅವುಗಳಲ್ಲಿ ಸಮ್ಯಕ್ ದೃಷ್ಟಿ ಅಂತಾರೆ. ಅಂದರೆ ಸರಿಯಾದ ನಂಬಿಕೆ, ಅಂದರೆ ಸರಿಯಾದ ನಂಬಿಕೆಯನ್ನಿಟ್ಟು ನಾವು ಕರ್ಮ ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಆ ಕರ್ಮ ಫಲಕ್ಕೆ ಸರಿಯಾಗಿ ನಾವು ಕೆಲಸವನ್ನು ಮಾಡಿ ಅದರ ಫಲವನ್ನು ಪಡಿಬೇಕು ಅಂಥದ್ದು. ಸಮ್ಯಕ್ ಸಂಕಲ್ಪ, ಸರಿಯಾದ ಯೋಚನೆ. ನಾವೇನು ಸಂಕಲ್ಪ ಅಂತೀವಿ ಪೂಜೆ ಮಾಡಬೇಕಾದ್ರೆ, ಸರಿಯಾಗಿ ಯೋಚನೆ ಮಾಡಿದರೆ ಆ ಸಂಕಲ್ಪ ಲೋಕ ಕಲ್ಯಾಣಕ್ಕಾಗಿ ಹರಡುತ್ತೆ ಅಂತ. ಸಮ್ಯಕ್ ವಾಕು, ನಾವು ಮಾತಾಡ್ತೀವಿ ಸುಮ್ಮನೆ ಮಾತಾಡ್ತೀವಿ. ಆ ಪದಗಳ ಅರ್ಥವನ್ನೇನು ತಿಳ್ಕೊಳ್ಳಲ್ಲ. ನಾವು ಮಾತಾಡ್ತಾನೇ ಇರ್ತೀವಿ. ನಾವು ನಮ್ಮ ಸ್ಟ್ಯಾಮಿನಾವನ್ನು ವ್ಯಯ ಮಾಡ್ಕೊಳ್ತೀವಿ. ಆದರೆ ಇಲ್ಲಿ ಸರಿಯಾದ ಮಾತನ್ನು ಸಮ್ಯಕ್ ವಾಕ್ ಅಂತಾರೆ. ಆ ಸರಿಯಾದ ಮಾತನ್ನು ನಾವು ಆಡಬೇಕಾಗುತ್ತೆ. ಅದನ್ನು ಥಿಯಾಸಫಿಯಲ್ಲಿ ನಾವು ಅದನ್ನು ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡ್ರೆ ಮಾತ್ರ ಆ ಒಂದು ಸರಿಯಾದ ಮಾತನ್ನು ಆಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸರಿಯಾದ ಕಾರ್ಯ ನಾವು ಮಾಡ್ತಾಯಿದ್ದೇವೆ, ಆದರೆ ಸರಿಯಾದ ಕಾರ್ಯ ಯಾವುದು ಅಂತಕ್ಕಂಥದ್ದು ಇದುವರೆಗೂ ಗೊತ್ತಿಲ್ಲ. ಇಲ್ಲಿವರೆಗೂ ನಾವು ಬರೀ ನಾನು, ನಮ್ಮನೆ, ನನ್ನ ಜೀವನ, ನಾನು ಗಳಿಸೋದು ಅಷ್ಟರಲ್ಲೇ ಇದ್ದೀವಿ. ಆ ಕಾರ್ಯ ಯಾವುದು ಮಾಡಬೇಕು ಅನ್ನೋದನ್ನೇ ನಾವು ಇಲ್ಲಿಂದ ತಿಳ್ಕೊಂಡ್ರೂ ಸಾಕಾಗುತ್ತೆ. ಅಂಥದ್ದು ಸರಿಯಾದ ಕಾರ್ಯ. ಮತ್ತು ಸಮ್ಯಕ್ ಆಜೀವ ಅಂತಾರೆ, ಸರಿಯಾದ ವೃತ್ತಿ. ನಾವು ವೃತ್ತಿಯನ್ನು ನಮಗೆ ಆಯ್ಕೆ ಮಾಡ್ಕೊಳೋದಕ್ಕೆ ಅವಕಾಶ ಇಲ್ಲದಿದ್ದರೂ ನಾವು ಯಾವುದೋ ಒಂದು ಹೊಟ್ಟೆಪಾಡಿಗೋಸ್ಕರ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ವೃತ್ತಿಯನ್ನು ಮಾಡ್ತೇವೆ. ಆ ವೃತ್ತಿಯಲ್ಲೇ ನಾವು ಸರಿಯಾಗಿ ಆ ವೃತ್ತಿಯನ್ನು ಬಳಸ್ಕೊಂಡು ಅದರಲ್ಲೂ ಸಹ ನಾವು ಅಧ್ಯಾತ್ಮ ಜೀವನ ಮಾಡೋದಕ್ಕೆ ಅವಕಾಶ ಇದೆ. ಸಮ್ಯಕ್ ವ್ಯಾಯಾಮ ಅಂದರೆ ಸರಿಯಾದ ಪ್ರಯತ್ನ. ವ್ಯಾಯಾಮ ಅಂದರೆ ಇಲ್ಲಿ ನಾವು ಏನು ಪ್ರಯತ್ನಗಳನ್ನು ಮಾಡ್ತೇವೆ ಜೀವನ ಮಾಡೋದಕ್ಕೆ, ಅಂಥ ಪ್ರಯತ್ನಗಳನ್ನು ಸರಿಯಾಗಿ ಮಾಡ್ತಕ್ಕಂಥದ್ದು. ಮತ್ತು ಸಮ್ಯಕ್ ಸ್ಮೃತಿ, ಸರಿಯಾದ ನೆನಪು ಮತ್ತು ಸ್ವಶಿಸ್ತು. ಇವುಗಳನ್ನು ನಾವು ಆಚರಣೆಗೆ ತರಬೇಕಾದ್ರೆ ವಿಚಾರ ಮಾಡಬೇಕಾಗುತ್ತೆ, ಯಾವುದನ್ನು ಎಲ್ಲಿ ಎಷ್ಟು ಮಾಡಬೇಕು ಅಂತೇಳಿ. ಮತ್ತು ಸಮ್ಯಕ್ ಸಮಾಧಿ ಅಂದರೆ ಸರಿಯಾದ ಧಾರಣ, ಅಂದರೆ ಏಕಾಗ್ರತೆ. ನಾವು ಏನೇ ಕೆಲಸ ಮಾಡಿದರೂ ನಾವು ಏಕಾಗ್ರತೆಯನ್ನು ಇಟ್ಟು ಮಾಡ್ತೇವೆ. ಯಾವುದ್ರ ಕಡೆ ಏಕಾಗ್ರತೆ ಮಾಡಬೇಕು ಅನ್ನೋದು ನಮಗಿನ್ನೂ ಅಷ್ಟು ಸುಲಭವಾಗಿ ಬರ್ತಾ ಇಲ್ಲ. ಇವೆಲ್ಲವನ್ನು ಭಗವಾನ್ ಬುದ್ಧ ಅಷ್ಟಾಂಗ ಪಥದ ಅಂಗಗಳಲ್ಲಿ ಹೇಳಿ ಆರ್ಯ ಸತ್ಯಗಳನ್ನು ಕಂಡುಕೊಂಡು ಲೋಕ ಕಲ್ಯಾಣಕ್ಕೋಸ್ಕರ ಏನು ಮಾಡ್ತಾರೆ, ನಮಗೆ ಕೊಡ್ತಾರೆ. ಅಂದರೆ ಹೇಳಿದರು ನಮಗೆ ಆಸೆಯೇ ದುಃಖಕ್ಕೆ ಮೂಲ ಅಂತ. ಅವುಗಳನ್ನು ಅವರು ನಮಗೆ ತಿಳಿಸಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಅವರು ಏನು ಮಾಡಿದರು, ನಮಗೆ ಭಗವಾನ್ ಬುದ್ಧರು ಕೊಟ್ಟರು. ಈ ಆರ್ಯ ಸತ್ಯಗಳಿಂದ ನಾವು ಏನನ್ನು ಕಂಡುಕೋಬೇಕಾಗಿದೆ, ಅವರು ತ್ಯಾಗವನ್ನು ಮಾಡಿದ್ರಿಂದಲೇ ನಮಗೆ ಆ ಆರ್ಯ ಸತ್ಯಗಳ ಗೋಚರ ಆಗಿದ್ದು. ಅಂದರೆ ಅವರು ನಮಗೆ ಪ್ರಪಂಚಕ್ಕೆ, ಸಮಾಜಕ್ಕೆ ಕೊಟ್ಟರು. ಹಾಗಾಗಿ ಇಲ್ಲಿ ಭಗವಾನ್ ಬುದ್ಧರಿಂದ ನಾವು ಬೆಳಕನ್ನು ಕಂಡುಕೊಂಡ್ವಿ. ಆ ಬೆಳಕನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೋಬೇಕಾಗಿದೆ. ಪ್ರತಿ ಸಮಯದಲ್ಲೂ ಸಹ ಅವುಗಳನ್ನು ನಾವು ಅಳವಡಿಸ್ಕೊಂಡ್ರೆ ಆಗ ನಮಗೆ ಜೀವನದ ಉದ್ದೇಶ, ನಾವು ಬಂದಿರತಕ್ಕಂಥ ಜೀವನದ ಉದ್ದೇಶ ಗೋಚರ ಆಗುತ್ತೆ. ನೆಕ್ಸ್ಟು ನಾವು ಬಾಹುಬಲಿಯನ್ನು ನೋಡ್ತೇವೆ. ಬಾಹುಬಲಿ ಶ್ರವಣಬೆಳಗೊಳದಲ್ಲಿ
ದೊಡ್ಡ ಬೃಹದಾಕಾರವಾಗಿ ನಿಂತಿದ್ದಾರೆ. ಅದನ್ನು ನಾವು ನೋಡ್ತೀವಿ ಬರ್ತೀವಿ. ಆದರೆ ಅಷ್ಟು ದೊಡ್ಡದಾಗಿ ಏನಕ್ಕೆ ಕಡಿದು ನಿಲ್ಲಿಸಿದ್ದಾರೆ ಅಂದರೆ ಅದರಲ್ಲಿ ಭಾಳಷ್ಟು ವಿಷಯ ಇದೆ. ಬಾಹುಬಲಿ ಅಷ್ಟು ಸುಲಭವಾಗಿ ತ್ಯಾಗ ಅನ್ನಿಸ್ಕೊಳಲ್ಲ. ಯಾಕೆ ಅಂತಂದರೆ ಅವರು ಸುಲಭವಾಗಿ ಬಿಟ್ಕೊಡಲ್ಲ. ಅವರು ಬಹಳ ಪರಾಕ್ರಮಿ. ಅಂದರೆ ಅವರು ಸಹೋದರ ಭರತ ಮತ್ತು ಬಾಹುಬಲಿ ಆದಿತೀರ್ಥಂಕರರ ಇಬ್ಬರು ಮಕ್ಕಳು. ಅವರೇನು ಮಾಡ್ತಾರೆ, ಸಾಕು ನನ್ನ ಇದು ಇನ್ನು ಮಕ್ಕಳಿಗೆ ವಯಸ್ಸಾನ ಅಂತೇಳಿ ಏನು ಮಾಡ್ತಾರೆ, ಅವರು ಇಬ್ಬರಿಗೂ ರಾಜ್ಯವನ್ನು ಹಂಚಿ ಕೊಟ್ಟು ಹೋಗ್ತಾರೆ. ಆದಿತೀರ್ಥಂಕರರು ಬಾಹುಬಲಿಗೂ ಮತ್ತು ಭರತನಿಗೂ. ಆಗ ಭರತನಿಗೇನು ಅನಿಸುತ್ತೆ, ನಾನು ನನ್ನ ರಾಜ್ಯವನ್ನು ಇನ್ನಷ್ಟು ವಿಸ್ತಾರ ಮಾಡಬೇಕು ಅನಿಸುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ತಂದ ಮೇಲೆ ರಾಜ್ಯ ವಿಸ್ತರಣೆ ಮಾಡೋದಕ್ಕೆ ಸೈನ್ಯದೊಡನೆ ದಿಗ್ವಿಜಯಕ್ಕೆ ಹೊರಡ್ತಾರೆ. ಅವರು ಜೊತೆಗೆ ಒಂದು ಚಕ್ರರತ್ನವನ್ನು ಜೊತೆಗಿಟ್ಕೊಂಡು ಹೊರಡ್ತಾರೆ. ಅದು ಎಲ್ಲ ರಾಜ್ಯಗಳನ್ನು ಜಯಿಸಿ ಕಡೆಗೆ ಅದು ಬಂದು ಎಲ್ಲಿ ನಿಲ್ಲುತ್ತೆ, ಬಾಹುಬಲಿಯ ರಾಜಧಾನಿ ಮುಂದೆ ನಿಂತ್ಕೊಳ್ಳುತ್ತೆ, ಮುಂದಕ್ಕೆ ಹೋಗಲ್ಲ. ಆಗ ರಾಜ ಯಾರೂ ವಶವಾಗಲಿಲ್ಲ ಅಂತಕ್ಕಂಥದ್ದು ಭರತನಿಗೆ ಕೋಪ ಬರುತ್ತೆ. ತಮ್ಮ ಸಹೋದರ ಅಂತಕ್ಕಂಥ ಭಾವನೆ ಬರಲ್ಲ ಅಲ್ಲಿ. ಅವನಿಗೆ ಕೋಪ ಬರುತ್ತೆ. ಆ ಕೋಪದಿಂದ ಸೈನಿಕರನ್ನು ಕಳಿಸ್ತಾನೆ. ನನಗೆ ಶರಣಾಗುವಂತೆ ಆಜ್ಞೆಯನ್ನು ಕಳಿಸ್ತಾನೆ. ಬಾಹುಬಲಿಗೆ ಬಹಳ ದುಃಖವಾಗುತ್ತೆ. ಬಂದಿರೋರು ಯಾರು, ಸಹೋದರ ಅಂತಕ್ಕಂಥ ದುಃಖ ಉಂಟಾಗುತ್ತೆ. ಆಗ ಅವನು ಯೋಚನೆ ಮಾಡ್ತಾನೆ, ಈಗ ಬಂದಿರೋದು ನನ್ನ ಅಣ್ಣನಾಗಿ ಅಲ್ಲ, ಒಬ್ಬ ರಾಜನಾಗಿ, ಅದು ದಿಗ್ವಿಜಯಕ್ಕೆ ಬಂದಿದ್ದಾನೆ. ಅವನು ನನ್ನ ಸಹೋದರನಾಗಿ ಬಂದಿದ್ದರೆ ನಾನು ಸುಲಭವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೆ. ಆದರೆ ಅವನು ತಾನೊಬ್ಬನೇ ಬಂದಿಲ್ಲ, ತಾನೊಬ್ಬನೇ ಶ್ರೇಷ್ಠ ಅನ್ನುವಂಥ ಅಹಂಕಾರವನ್ನು ಹೊತ್ತು ಅಹಂಕಾರದಿಂದ ಬಂದಿದ್ದಾನೆ ಅಂತಕ್ಕಂಥದ್ದು ಬಾಹುಬಲಿಗೆ ಗೋಚರ ಆಗುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ಇನ್ನು ಅವನನ್ನು ಎದುರಿಸ್ತೇ ವಿಧಿ ಇಲ್ಲ ಅಂತ ಏನು ಮಾಡ್ತಾನೆ, ಬಾಹುಬಲಿ ಅವನನ್ನು ಎದುರಿಸೋದಕ್ಕೆ ಯುದ್ಧಕ್ಕೆ ನಿಲ್ತಾನೆ. ಅವನು ಭರತನಿಗಿಂತ ಪರಾಕ್ರಮಶಾಲಿಯಾಗಿರ್ತಾನೆ, ಹಾಗೂ ಜೊತೆಗೆ ವಿನಯಶೀಲನೂ ಆಗಿರ್ತಾನೆ. ಅಣ್ಣನಿಗೆ ಹಿಡಿದಿರ್ತಕ್ಕಂಥ ಅಹಂಕಾರವನ್ನು ಬಿಡಿಸ್ಬೇಕು ಅಂತೇಳಿ ಏನು ಮಾಡ್ತಾನೆ, ಯುದ್ಧ ಪ್ರಾರಂಭ ಮಾಡ್ತಾನೆ. ಹಂತವಾಗಿ ಇವನು ಗೆಲ್ತಾ ಹೋಗ್ತಾನೆ, ಭರತ ಸೋಲ್ತಾ ಹೋಗ್ತಾನೆ. ಯುದ್ಧದಲ್ಲಿ ಬಾಹುಬಲಿ ಭರತನನ್ನು ಮೇಲೆತ್ತಿ ಹಿಡ್ಕೊಳ್ತಾನೆ, ಕೆಳಗೆ ಎತ್ತಿ ಒಗಿಬೇಕು ಅಂತ. ಆಗಲೂ ಸಹ ಅವನಿಗೆ ತನ್ನ ಮನಸ್ಸಿನಲ್ಲಿ ಉದಾತ್ತ ಭಾವನೆಗಳು ಬರ್ತವೆ. ಒಬ್ಬ ರಾಜ ಅಂತಕ್ಕಂಥ ಭಾವನೆ ಬರಲ್ಲ, ತನ್ನ ಸಹೋದರ ಅಂತಕ್ಕಂಥ ಭಾವನೆಯೇ ಬರುತ್ತೆ. ಆಗ ನಾನು ಈ ಒಂದು ರಾಜ್ಯಕ್ಕೋಸ್ಕರ ನನ್ನ ಅಣ್ಣನನ್ನು ಕೊಲ್ಲೋದು ಎಷ್ಟು ಸರಿ ಅಂತಕ್ಕಂಥ ವಿವೇಚನೆಯನ್ನು ಮಾಡ್ತಾನೆ. ನಾನು ಈ ಒಂದು ಉದ್ವೇಗಕ್ಕೆ ಒಳಗಾಗಬಾರ್ದು ಅಂತೇಳಿ ಆಲೋಚನೆ ಮಾಡುತ್ತಾ ನಿಧಾನವಾಗಿ ಎತ್ತಿದಂಥ ಭರತನನ್ನು ಕೆಳಗಿಳಿಸ್ತಾನೆ. ಕೆಳಗಿಳಿಸ್ತಾನೆ. ಆದರೂ ಸಹ ಭರತನಿಗೆ ಅವನಲ್ಲಿರ್ತಕ್ಕಂಥ ಅಹಂಕಾರ ಅಂತಕ್ಕಂಥದ್ದು ಕೊಂಚನೂ ಕಡಿಮೆ ಆಗಲ್ಲ. ಆದರೆ ಅವನಿಗೆ ತನ್ನ ತಪ್ಪನ್ನು ಅರಿವು ಮಾಡಬೇಕು ಅಂತಲೇ ಬಾಹುಬಲಿ ಚಕ್ರರತ್ನದ ಮುಂದೆ ಬಂದು ಪ್ರದಕ್ಷಿಣೆ ಮಾಡ್ತಾನೆ. ಆಗ ಅದು ಅವನ ಹತ್ರ ನಿಲ್ಲುತ್ತೆ. ಕಡೆಗೆ ಅದೇನು ಮಾಡುತ್ತೆ, ಭರತನನ್ನೇ ಕೊಲ್ಲುತ್ತೆ. ಬಾಹುಬಲಿಯನ್ನು ಬಿಟ್ಟು ಭರತನನ್ನೇ ಕೊಲ್ಲುತ್ತೆ. ಅಲ್ಲಿಗೆ ಆ ರಾಜ್ಯ ವಿಸ್ತರಣೆ ಅಂತಕ್ಕಂಥದ್ದು ಇಲ್ಲಿ ಒಂದು ವಿಷಯ ಒಂದು ಕಡೆ ಆದರೆ, ಇಲ್ಲಿ
ನಾನು ನನ್ನ ಸಹೋದರನಿಗೆ ಇಂಥ ಅಕಾರ್ಯಕ್ಕೆ ಈಡಾಗಬೇಕಾಯ್ತಲ್ಲ ಅಂತಕ್ಕಂಥ ದುಃಖ ಬಾಹುಬಲಿಗಾಗುತ್ತೆ. ಅವನು ಸಂಪೂರ್ಣವಾಗಿ ವಿಜಯಶಾಲಿ ಆಗ್ತಾನೆ ಯುದ್ಧದಲ್ಲಿ. ಆದರೆ ಅಂಥ ವಿಜಯದ ಸಂಭ್ರಮವನ್ನು ಅವನು ಸಂತೋಷದಿಂದ ಒಪ್ಕೊಳ್ಳೋದಕ್ಕೆ ಮನಸ್ಸು ಬರಲ್ಲ. ಯಾಕೆಂದರೆ ಅವನು ಅವರ ಅಣ್ಣನನ್ನು ಅಂದರೆ ಸಹೋದರನನ್ನು ನೋಡ್ತಾನೆ. ನೋಡಿ ಸಂಪೂರ್ಣವಾಗಿ ಅವನ ಪಾದಗಳಿಗೆ ಶರಣಾಗ್ತಾನೆ. ಆದರೂ ಸಹ ಭರತನ ಅಹಂಕಾರ ಅನ್ನೋದು ಹೋಗೋದಿಲ್ಲ. ಇಡೀ ಭೂಮಂಡಲವನ್ನೆಲ್ಲ ಅವನೇನು ಮಾಡ್ತಾನೆ, ಕಡೆಗೆ ನನ್ನ ಅಣ್ಣನನ್ನೇ ನಾನು ಎದುರಿಗೆ ಯುದ್ಧ ಮಾಡಬೇಕಾಯ್ತಲ್ಲ ಅಂತಕ್ಕಂಥ ಒಂದು ಏನು ಅವನು ವೈರಾಗ್ಯ, ಆ ದೃಶ್ಯ ಅವನಿಗೆ ಏನಾಗುತ್ತೆ, ಮನಸ್ಸಿನಲ್ಲಿ ಹೆಚ್ಚು ಹಿಂಸೆಯನ್ನು ಕೊಡುತ್ತೆ. ಅವನೇನು ಮಾಡ್ತಾನೆ, ಆ ವಿಷಯಕ್ಕೆ ಸೋತು ನಾನು ಗಳಿಸಿರೋದನ್ನೆಲ್ಲ ನೀನೇ ಇಟ್ಕೊಂಡು ರಾಜ್ಯಭಾರವನ್ನು ಮಾಡಿ ಈ ರಾಜ್ಯವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗು ಅಂತೇಳಿ ಅವನು ಭರತನಿಗೆ ಒಪ್ಪಿಸಿ ಕಡೆಗೆ ಏನಾಗ್ತಾ ನಿರ್ವಾಣಕ್ಕೆ ಅಂತಂದರೆ ಇಲ್ಲಿ ನಿರ್ವಾಣಕ್ಕೆ ಬರ್ತಾನೆ. ಅಂಥ ವಿಷಯ ಅಷ್ಟು ಸುಲಭವಾದ ತ್ಯಾಗ ಅಲ್ಲ. ಅಂದರೆ ಅಲ್ಲಿ ರಾಜ್ಯವನ್ನು ಅವನು ಎದುರಿ ಬಿಟ್ಟಿದ್ದರೆ ಅದು ತ್ಯಾಗ ಅನ್ನಿಸ್ತಿರ್ಲಿಲ್ಲ. ಅವನು ಗಳಿಸಿ ಗೆದ್ದು ಆಮೇಲೆ ಅವನು ಒಪ್ಪಿಸ್ತಾನಲ್ಲ, ಅದು ಇಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥ ತ್ಯಾಗದ ವಿಷಯ. ಅಂದರೆ ಮೊದಲೇ ಒಪ್ಪಿಸಿದ್ರೆ ಅವನು ಏಡಿತನದಿಂದ ಒಪ್ಪಿಸ್ತಾ ಅಂತ ನಮಗೆ ವಿಷಯ ಮನವರಿಕೆ ಆಗ್ತಿತ್ತು. ಆದರೆ ಅವನು ಗಳಿಸಿ ಕಡೆಗೆ ನನಗೆ ಬೇಡ ಅಂತಕ್ಕಂಥ ಮೋಹವನ್ನು ಬಿಟ್ಟು, ಈ ಒಂದು ರಾಜ್ಯದ ಮೋಹ ಬೇಡ ಅಂತೇಳಿ ಅವನ ಕಡೆಗೆ ಗೆದ್ದಿದ್ದನ್ನು ತನ್ನ ಅಣ್ಣನಿಗೆ ಒಪ್ಪಿಸಿ ತ್ಯಾಗಮೂರ್ತಿಯಾಗಿ ಉಳ್ಕೊಳ್ತಾನೆ. ಅಂಥ ಒಂದು ಇದು ನಮಗೆ ಆ ವೈರಾಗ್ಯ ಮೂರ್ತಿ ಇವತ್ತು ನಮಗೇನಾಗಿದೆ, ಅಷ್ಟು ಸುಲಭವಾಗಿ ಗಳಿಸಿದ್ದನ್ನೆಲ್ಲವನ್ನು ತನ್ನ ಮನೋಧರ್ಮ ಏನು ಲೋಕಪ್ರಸಿದ್ಧಿಗೆ ಸಾಕ್ಷಿಯಾಗಿ ನಾವು ಇವತ್ತು ಇಡೀ ಭೂಮಂಡಲದ ಮೋಹವನ್ನು ತ್ಯಜಿಸಿ ನಮಗೆ ಸಂದೇಶ ನೀಡೋದಕ್ಕೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಗೊಮ್ಮಟೇಶ್ವರನಾಗಿ ಬೆಳೆದು ನಿಂತಿದ್ದಾನೆ. ಅದನ್ನು ನಾವು ಬಹಳ ಸಣ್ಣದಾಗಿ ತೆಗೆದುಕೊಳ್ತೇವೆ ಗೊಮ್ಮಟೇಶ್ವರ ವಿಗ್ರಹವನ್ನು. ಅಷ್ಟು ದೊಡ್ಡದಾಗಿ ಕಡಿದು ನಿಲ್ಲಿಸಬೇಕು ಅಂತ ಆ ವಿಚಾರ ಅದರಲ್ಲೇ ಇರೋದು, ವೈರಾಗ್ಯ ಮತ್ತು ತ್ಯಾಗದ ಪ್ರತೀಕವಾಗಿ. ನಾವು ನೆಕ್ಸ್ಟು ತ್ಯಾಗಕ್ಕೆ ಇನ್ನೊಂದು ಹೆಸರು ಶ್ರೀರಾಮ. ನಾವು ಶ್ರೀರಾಮ ಬೆಳೆದು ದೊಡ್ಡವನಾಗಿ ರಾಜ್ಯ ಪಟ್ಟಾಭಿಷೇಕ ಆಗಬೇಕಾದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕಾಡಿಗೆ ಹೋಗಬೇಕಾದಂಥ ಪ್ರಸಂಗ ಬರುತ್ತೆ. ಅದರ ಮಧ್ಯೆನೇ ಕೈಕೇಯಿ ತನ್ನ ವರಗಳನ್ನೇ ನೆನಪಿಸ್ಕೊತಾಳೆ. ಅದಕ್ಕೋಸ್ಕರ ಅವನು ಕೇಳ್ಬೋದಾಗಿತ್ತು, ನಾನು ಯಾಕೆ ಈ ಪಿತೃಪರಿಪಾಲನೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಆದರೆ ಅವನು ಹಾಗೆ ಮಾಡಲ್ಲ. ಸಂತೋಷದಿಂದ ರಾಜ್ಯವನ್ನು ಬಿಟ್ಟು ಏನು ಮಾಡ್ತಾನೆ, ಕಾಡಿಗೆ 14 ವರ್ಷ ಹೋಗ್ತಾನೆ. ಅದು ತ್ಯಾಗದ ಪರಮಾವಧಿ. ಅದ್ರ ಜೊತೆಗೇ ಶ್ರೀರಾಮನ ಜೊತೆಗೆ ಸೀತೆನೂ ಹೋಗ್ತಾಳೆ, ಲಕ್ಷ್ಮಣನೂ ಹೋಗ್ತಾಳೆ. ಲಕ್ಷ್ಮಣ ಹೆಂಡತಿ ಊರ್ಮಿಳೆಯ ತ್ಯಾಗ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವಳ ತ್ಯಾಗ ಇಲ್ಲಿ ಪ್ರಕಟಗೊಳ್ಳಲ್ಲ. ಅವಳು ಲಕ್ಷ್ಮಣನ ನಿದ್ದೆಯನ್ನು ಸಹ ಪಡೆದು 14 ವರ್ಷ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ರಾಜ್ಯದಲ್ಲೇ ಇರ್ತಾಳೆ. ಅದು ಶ್ರೀರಾಮನ ತ್ಯಾಗದೊಂದಿಗೆ ಸಮನಾಗಿ ನಿಲ್ಲುತ್ತೆ ಊರ್ಮಿಳೆಯ ತ್ಯಾಗ.
ಮತ್ತು ನಾವು ಮುಂದಕ್ಕೆ ನೋಡೋದಾದರೆ ಶ್ರೀಕೃಷ್ಣ ನಮಗೆ ಸೂತ್ರಧಾರಿ, ಎಲ್ಲರಿಗೂ ಸೂತ್ರಧಾರಿ. ಇಲ್ಲಿ ಶ್ರೀಕೃಷ್ಣ ತನ್ನ ಧರ್ಮವನ್ನು ಎತ್ತಿ ಹಿಡಿಯೋದಕ್ಕೆ, ಶಿಷ್ಯರನ್ನು ಎತ್ತಿ ಹಿಡಿಯೋದಕ್ಕೆ, ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸೋದಕ್ಕೋಸ್ಕರ ಅನೇಕ ಸಂಕಲ್ಪವನ್ನು ಮಾಡ್ತಾನೆ. ಅವನಿಗೆ ಬೇಕಿರಲಿಲ್ಲ ನಾನು ಮಾಡಿದೆ ಅಂತಕ್ಕಂಥದ್ದು, ಅವನು ನನಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವನೇನು ಮಾಡ್ತಾನೆ, ಪಾಂಡವರೊಂದಿಗೆ ಧರ್ಮವನ್ನು ಎತ್ತಿಡಿಯೋದಕ್ಕೋಸ್ಕರ ಪಾಂಡವರ ಜೊತೆಗೆ ನಿಲ್ತಾನೆ. ಪಾಂಡವರ ಜೊತೆಗೆ ನಿಂತು ತಾನು ಅವರ ರೀತಿಯಲ್ಲೇ ಸಾಮಾನ್ಯನಾಗಿ ಸೇವೆಯನ್ನು ಮಾಡ್ತಾನೆ. ಅದರ ಹಿಂದಿರುವುದು ತ್ಯಾಗ ಅಂತಂದರೆ, ಇಲ್ಲಿ ಕಂಸನನ್ನು ಕೊಂದು ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡ್ತಾನೆ, ಜರಾಸಂಧನನ್ನು ಕೊಂದು ಅವನ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾನೆ, ಪೌಂಡ್ರಕ ವಾಸುದೇವನನ್ನು ಕೊಂದು ಅವನ ಮಗನಿಗೆ ಪಟ್ಟವನ್ನು ಮಾಡಿ ಜನರಿಗೆ ಲೋಕ ಕಲ್ಯಾಣವನ್ನು ಮಾಡಿರಿ ಅಂತೇಳಿ ಇಷ್ಟೆಲ್ಲ ಮಾಡ್ತಾನೆ. ಇಷ್ಟೆಲ್ಲರ ಉದ್ದೇಶ ಸೇವೆ ಮತ್ತು ತ್ಯಾಗ ಮಾಡಿ ಕಿಂಕರನಾಗ್ತಾನೆ. ಇಲ್ಲಾಂದರೆ ಅವನಿಗೆ ನಾನು ಮಾಡಿದೆ ನಾವು ಅಂದ್ಕೊಳ್ತೀವಲ್ಲ, ನಾನು ಮಾಡಿದೆ ಅಂತ ಇರ್ತೀವಿ. ಅದು ನಮ್ಮ ತಲೆಗೆ ಹೋದರೆ ನಾವೇನು ಭೂಮಿ ಮೇಲೆ ನಿಲ್ಲಕ್ಕಾಗಲ್ಲ. ಅದಕ್ಕೋಸ್ಕರನೇ ನಮಗೆ ಅನೇಕ ಕಷ್ಟಗಳನ್ನು ಕೊಡ್ತಾನೆ. ಕುಂತಿನೂ ಒಂದು ಪ್ರಸಂಗದಲ್ಲಿ ಹೇಳ್ತಾಳೆ, ಕೃಷ್ಣ ಕೇಳ್ತಾನೆ, ಕೃಷ್ಣ ನಿನಗೇನು ಬೇಕು ಕೇಳಮ್ಮ ಅಂದಾಗ, ನನಗೆ ನಿನ್ನ ಕಷ್ಟಗಳನ್ನೇ ಕೊಡು ಅಂತಾಳೆ. ಯಾಕೆ ಕಷ್ಟಗಳನ್ನು ಕೊಡದಿದ್ದರೆ ನೀನು ನನ್ನ ಜೊತೆಗಿರಲ್ಲ, ನಾನು ನಿನ್ನನ್ನು ನೆನೆಸಲ್ಲ, ನನಗೆ ಕಷ್ಟಗಳನ್ನೇ ಕೊಡ್ತಾ ಹೋಗು, ಆವಾಗ ನನಗೆ ಮೋಕ್ಷ ಸಿಕ್ಕುತ್ತೆ ಅಂತ. ಅಂದರೆ ಅದರ ಹಿಂದಿನ ಅರ್ಥ, ಕರ್ಮಫಲವನ್ನು ಕಡಿಮೆ ಮಾಡಿಕೊಂಡ್ರೆ ಆಮೇಲೆ ನಮಗೆ ಮೋಕ್ಷ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದು ಕುಂತಿಯ ವಾದ. ಹಾಗಾಗಿ ಕುರುಕ್ಷೇತ್ರದಲ್ಲಿ ಕೌರವರನ್ನೆಲ್ಲ ನಿರ್ಮೂಲ ಮಾಡಿ ಧರ್ಮವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಧರ್ಮರಾಯನಿಗೆ ಪಟ್ಟ ಕಟ್ಟಿ ಪಾಂಡವರನ್ನು ಧರ್ಮವನ್ನು ಎತ್ತಿ ಹಿಡಿದು ವೈಯಕ್ತಿಕವಾಗಿ ನಾನೇನು ಮಾಡಲಿಲ್ಲ ಅಂತಲೇ ಕೃಷ್ಣ ತೋರಿಸ್ಕೊಳ್ತಾನೆ. ಅದು ಸಹ ತ್ಯಾಗದ ಒಂದು ಅಂಶ. ಜೊತೆಗೆ ಶ್ರೀಕೃಷ್ಣ ರಾಜಾಸೂಯಾಗ ಮಾಡಿದ ಮೇಲೆ ಅಲ್ಲಿ ಅಗ್ರಪೂಜೆಯನ್ನು ಅವನೇ ಪಡಿತಾನೆ. ಪಡೆದರೂ ಸಹ ಆ ಒಂದು ಭೋಜನದಲ್ಲಿ ಎಂಜಲೆಲೆಯನ್ನು ಎತ್ತಿ ಎಂಜಲೆಲೆಯನ್ನು ಎತ್ತಿಬಿಟ್ಟು ಅವನು ತನ್ನ ಅಹಂಕಾರವನ್ನು ಕಡಿಮೆ ಮಾಡ್ಕೊಳ್ತಾನಂತೆ. ನಾವೆಲ್ಲ ಅಂಥ ಕೆಲಸಕ್ಕೆ ಯಾವತ್ತೂ ಕೈ ಹಾಕಲ್ಲ. ಒಂದು ಮಾಡಿದರೆ ಕಡಿಮೆ ಆಗುತ್ತೇನೋ ನಮ್ಮ ಇಮೇಜು ಅಂದ್ಕೊತೀವಿ. ಆದರೆ ಅವುಗಳೆಲ್ಲವನ್ನು ನಾವೇನು ಮಾಡಬೇಕಾಗಿದೆ, ವಿವೇಚನೆ ಮಾಡಬೇಕಾಗಿದೆ. ಮತ್ತು ಅರ್ಜುನನಿಗೆ ಸಾರಥಿಯಾಗಿ ಅವನಿಗೆ ಯುದ್ಧದಲ್ಲಿ ಅವನಿಗೆ ಸರಿಯಾದ ದೃಷ್ಟಿಯನ್ನು ಕೊಟ್ಟು, ನೀನು ಕೆಲಸವನ್ನು ಮಾಡ್ತಿರೋದು ನಿನಗೋಸ್ಕರ ಅಲ್ಲ, ನನಗೋಸ್ಕರ ಅಲ್ಲ, ಧರ್ಮಕ್ಕೋಸ್ಕರ. ಹಾಗಾಗಿ ಯುದ್ಧ ಮಾಡೋದು ಅನಿವಾರ್ಯವಾಗಿ ನಿನಗೆ ಯುದ್ಧ ಮಾಡದೆ ಬೇರೆ ಮಾರ್ಗ ಇಲ್ಲ, ಹಾಗಾಗಿ ಯುದ್ಧ ಮಾಡಲೇಬೇಕು ಅದು ನಿನ್ನ ಕರ್ಮಫಲ ಅಂಥೇಳಿ ಹೇಳಿ ಅವನಿಗೆ ಭಗವದ್ ದರ್ಶನ ಮಾಡಿ ಅರ್ಜುನನಿಗೆ ಬೋಧನೆಯನ್ನು ಮಾಡಿ ಯುದ್ಧವನ್ನು ಮುಗಿಸಿ ಅವನು ಅದನ್ನು ನಿಷ್ಕಾಮ ಕರ್ಮ ಆಗಬೇಕು ಅಂತಕ್ಕಂಥದ್ದನ್ನು ಅರ್ಜುನನಿಗೆ ಹೇಳ್ತಾನೆ. ಅಂದರೆ ಯಾವುದೇ ಫಲವಿಲ್ಲದೆ ಕರ್ಮವನ್ನು ಮಾಡ್ತಕ್ಕಂಥದ್ದು ಮಾತ್ರ ನಿನ್ನ ಕೆಲಸ ಅಂತಕ್ಕದ್ದನ್ನು ಹೇಳಿ ಶ್ರೀಕೃಷ್ಣ ತನ್ನ ಹಿರಿಮೆಯನ್ನು ಮೆರೀತಾನೆ. ಮತ್ತು ನಾವು ತ್ಯಾಗಕ್ಕೆ ಇನ್ನೊಂದು ಹೆಸರನ್ನು ತಗೊಳ್ತೇವೆ. ಇದು ಶ್ರೇಷ್ಠವಾದ ತ್ಯಾಗ ಅಂದ್ಕೊಳ್ತೀವಿ. ಅಂದರೆ ಬಲಿಚಕ್ರವರ್ತಿ. ಇಲ್ಲಿ
ಬಲಿಚಕ್ರವರ್ತಿ ಕಥೆಯನ್ನು ಕೇಳಿದ್ದೀವಿ ನಾವು, ಭಾಳಷ್ಟು ಸಾರಿ ಕೇಳಿದ್ದೇವೆ. ಇಲ್ಲಿ ಬಲಿಚಕ್ರವರ್ತಿಯ ಕತೆ, ಪಾರಿವಾಳವನ್ನು ವೇಷವನ್ನು ಧರಿಸಿ ಇಂದ್ರ ಬಂದು ಅವನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಇದನ್ನು ಕೇಳ್ತಾನೆ. ಆಗ ಅವನು ತನ್ನ ಇಡೀ ದೇಹವನ್ನೇ ಕೊಡೋದಕ್ಕೆ ಸಿದ್ಧನಾಗ್ತಾನೆ. ಅಂದರೆ ಇಲ್ಲಿ ತ್ಯಾಗದ ಇನ್ನೊಂದು ಮುಖ. ಅಲ್ಲಿ ತ್ಯಾಗ ಬರಬೇಕು ಅಂದರೆ ಅಲ್ಲಿ ಅಹಂಕಾರ ಹೋಗಬೇಕು ಅಂತಕ್ಕಂಥದ್ದು. ಅಹಂಕಾರ ಹೋದ್ರೇ ನಾವು ತ್ಯಾಗ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಾವು ಈಗ ಇರೋದೆಲ್ಲ ತ್ಯಾಗ ಏನು ಮಾಡಿಲ್ಲ, ಆದರೂ ನಾವು ತ್ಯಾಗ ಮಾಡಿದ್ದೀವಿ, ದಾನ ಮಾಡಿದ್ದೀವಿ ಅಂಥೇಳಿ ಹೆಸರನ್ನು ಪಡೆಯೋದಕ್ಕೆ, ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತೀವಿ. ಏನು 1% ಮಾಡಿರಲ್ಲ, ಆದರೂ ಮಾಡಿದ್ವಿ ಅಂಥೇಳಿ. ಆದರೆ ಇವುಗಳ ಮುಂದೆ ನಾವು ಅವುಗಳನ್ನೇ ವಿಶ್ಲೇಷಣೆ ಮಾಡಬೇಕಾಗಿದೆ. ಸಮಾಜಕ್ಕೆ ಅರ್ಪಿಸೋದ್ರ ಅರ್ಥ ಅಹಂಕಾರ ಅಳಿಯೋದು, ಸಮಾಜ ಉದ್ಧಾರ ಆಗೋದು. ಇವುಗಳೆಲ್ಲ ಮೂಲ ಉದ್ದೇಶ, ತ್ಯಾಗ ಮತ್ತು ದಾನಗಳ ಉದ್ದೇಶ. ನೆಕ್ಸ್ಟು ಮುಖ್ಯವಾಗಿರ್ತಕ್ಕಂಥದ್ದು ದಾನಕ್ಕೆ ಬಂದರೆ ಕರ್ಣನನ್ನು ನೆನಪಿಸ್ಕೊಳ್ತೇವೆ. ಮಹಾಭಾರತ ಇರೋದೇ ಇಲ್ಲಿ, ಕರ್ಣನ ಪಾತ್ರದಲ್ಲಿ ಅಡಗಿರೋದೇ ಕರ್ಣನ ಪಾತ್ರದಲ್ಲಿ. ಕರ್ಣ ದಾನಶೂರ ಅಂತಲೇ ಹೆಸರು ಪಡ್ಕೊಳ್ತಾನೆ. ಅವನ ಜೀವನ ವಿಚಿತ್ರವಾದ ತಿರುವುಗಳನ್ನು ತಗೊಳುತ್ತೆ. ಕ್ಷತ್ರಿಯನಾದರೂ ಸಹ ಸೂತಪುತ್ರ ಅನ್ನಿಸ್ಕೊಳ್ತಾನೆ. ಜೊತೆಗೆ ಎಲ್ಲವನ್ನು ಮೀರಿ ಅವನ ಉದಾತ್ತ ಗುಣಗಳಿಂದ ಇವತ್ತು ನಮಗೆ ದಾನಶೂರ ಅಂತಕ್ಕಂಥ ಹೆಸರು ಚಿರಸ್ಥಾಯಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ದಾನದ ಗುಣದಲ್ಲಿ ಅವನನ್ನು ಸರಿಗೊಟ್ಟವರು ಯಾರೂ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಾನೆ. ಅಂದರೆ ತನ್ನ ದೇಹಕ್ಕೆ ಅಂಟಿಕೊಂಡಿರ್ತಕ್ಕಂಥ ಕುಂಡಲಗಳನ್ನು ಕತ್ತರಿಸಿ ಕೊಡ್ತಾನೆ. ಅಲ್ಲಿಗೆ ಅವನ ಅಂತ್ಯ ಆದರೂ ಸಹ ಅಲ್ಲಿ ಇರ್ತಕ್ಕಂಥದ್ದು ತನ್ನ ದೇಹವನ್ನು ಏನು ಬಂದಿದೆ, ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಅರ್ಪಿಸಿದೆ ಅಂತಕ್ಕಂಥ ಮನೋಭಾವ ಅವನಲ್ಲಿ ಉಳಿಯುತ್ತೆ. ಕೊನೆಗೆ ದಾನ ಅಂತಕ್ಕಂಥದ್ದು ಅವನಲ್ಲಿ ಬರಲ್ಲ. ಯಾರು ನನಗೆ ಕೊಟ್ಟಿದ್ರೋ ಅವರಿಗೆ ಅರ್ಪಿಸ್ತಿದ್ದೀನಿ ಅಂತಕ್ಕಂಥ ಅರ್ಪಣೆ ಭಾವ ಬರುತ್ತೆ. ಆದರೂ ಅವನು ದಾನ ಅಂದ್ಕೊಳ್ಳೋದಿಲ್ಲ ಅಂತ. ನೆಕ್ಸ್ಟು ನಾವು ಮಹಮ್ಮದ್ ಪೈಗಂಬರ್ ನೋಡ್ತೇವೆ. ಅವ್ರನ್ನ ದಾನಕ್ಕೆ ಹೆಸರಿಸ್ಬೇಕಾಗುತ್ತೆ. ದಾನದ ವಿಷಯದಲ್ಲಿ ಅವರು ಜಕಾತ್ ಅಂತಕ್ಕಂಥ ಇದನ್ನು ಮಾಡ್ಕೊಳ್ತಾರೆ. ಅದೊಂದು ಉನ್ನತ ಸ್ವರೂಪ. ಆದರೆ ಈಗೆಲ್ಲ ಏನಾಗಿದೆ, ನಾವು ವಿಶ್ಲೇಷಣೆ ಮಾಡಬಾರ್ದು. ಆದರೂ ಸಹ ಆ ಜಕಾತಿನ ಅರ್ಥದಲ್ಲಿ ಏನೇನೋ ಬೇರೆ ವ್ಯವಸ್ಥೆಗಳಿದ್ದಾವೆ, ಬೇಡ ನಮಗೆ ಅಲ್ಲಿ. ಇಲ್ಲಿ ಅದರ ಅರ್ಥ ಜಕಾತ್ ಅಂದರೆ ಸದ್ವಕ್ತ್ ಅಂತಕ್ಕಂಥದ್ದು. ಅಂದರೆ ನಾವು ಗಳಿಸಿದಂಥ ಹಣದಲ್ಲಿ ಕನಿಷ್ಠ ಕಾಲು ಭಾಗವನ್ನು ನಾವು ಬೇರೆಯವರಿಗೋಸ್ಕರ ವ್ಯಯ ಮಾಡೋದು. ಆಗ ಏನಾಗುತ್ತೆ, ನಾವು ಗಳಿಸಿದ್ದರಲ್ಲಿ ಅದು ಯಾವ ರೀತಿಯಲ್ಲಿ ಗಳಿಸಿರ್ತೀವೋ, ಹೆಂಗೆ ಗಳಿಸಿರ್ತೀವೋ ಅದು ಹೋದರೆ ಅದರಲ್ಲಿ ಸ್ವಲ್ಪವಾದರೂ ನಮ್ಮ ಇದು ಏನು ಕ್ಲೇಶ ಅಂತೀವಲ್ಲ, ಯಾವ್ಯಾವುದೋ ರೂಪದಲ್ಲಿ ಗಳಿಸಿದ್ದೀವಿ ಅನ್ಕೊತೀವಲ್ಲ, ಅದು ಹೋಗುತ್ತೆ ಅಂತಕ್ಕಂಥದ್ದು ಅದರ ಜಕಾತ್ನ ಅರ್ಥ. ಆದರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ, ಬೇರೆ ಬೇರೆ ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ, ನಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಬೇಡ. ಇಲ್ಲಿ ಅದು ಜಕಾತ್ ಅನ್ನೋದು ಇತ್ತೀಚೆಗೆ ಏನಾಗಿದೆ, ಅದು ಮನುಷ್ಯನ ದೌರ್ಬಲ್ಯ ಆಗಿದೆ, ಸೋಮಾರಿಗಳ ಸ್ವತ್ತಾಗಿದೆ. ಆ ಗುಣ ಬರಬಾರ್ದು. ಆ ಗುಣಕ್ಕೋಸ್ಕರ ಅಲ್ಲ ಇದು ಈ ಪದದ ಅರ್ಥ. ಈ ಪದದ ಅರ್ಥ ವಿಶಾಲಾರ್ಥವಾಗಿದೆ. ಅಂದರೆ ಇಲ್ಲಿ ಈ ವ್ಯವಸ್ಥೆ ಏನು, ಈ ವ್ಯವಸ್ಥೆ ಬಸವಣ್ಣರು ಹೇಳಿದಂತೆ ಕಾಯಕ ಏನು ಅವ್ರು ಹೇಳಿದರು, ಕಾಯಕ ರೂಪವನ್ನು ಹೇಳಿದರು. ಕಾಯಕ ಮಾಡಿ ಅದರಲ್ಲಿ ನಮಗೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದಿದ್ದನ್ನು ಪೂರ್ತಿ ಕೊಟ್ಬಿಡು ಅಂತ. ಆದರೆ ನಾವು ಅದ್ರಾಗ 1% ಮಾಡಲ್ಲ. ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ದಿನ ಅವರು ಅಕ್ಕಿಯನ್ನು ತಗೊಂಬಂದು ಆದ್ಕೊಂಡು ಸಂಗ್ರಹಿಸಿ ತಗೊಂಬಂದು
ಆವತ್ತಿಗೆ ಅಷ್ಟೇ ಅವರು ಒಬ್ಬ ಶರಣನಿಗೆ ಪ್ರಸಾದ ಇಟ್ಟು ಆಮೇಲೆ ಊಟ ಮಾಡ್ತಾರೆ. ಒಂದು ದಿನ ಜಾಸ್ತಿ ಸಿಕ್ತು ಅಂತ ಗಂಡ ಜಾಸ್ತಿ ಸಂಗ್ರಹಿಸ್ಕೊಂಬಂದಿರ್ತಾನೆ, ಆವಾಗ ಬೈತಾಳಂತೆ, ಈ ಸಕ್ಕಿ ಮೇಲೆ ಇಷ್ಟ್ಯಾಕೆ ಆಸೆ ಅಂತ, ಇಷ್ಟೊಂದು ಆದ್ಕೊಂಬಂದಿಯಲ್ಲ, ಅದನ್ನು ನೀನು ಬಿಟ್ಟು ಬಂದಿದ್ದರೆ ಬೇರೆಯವ್ರಿಗೆ ಅವಕಾಶ ಆಗ್ತಿತ್ತು, ನೀನು ಇಷ್ಟು ಜಾಸ್ತಿ ತಗೊಂಬಂದು ಬೇರೆಯವರ ಪಾಲನ್ನು ಕಸಿದುಕೊಂಡೆ ಅಂತ. ಅಂಥ ಗುಣವನ್ನು ನಾವು ಈಗೆಲ್ಲ ಕಾಣಲ್ಲ. ಆದರೂ ಸಹ ಈ ದಾನಕ್ಕೆ ಹೆಸರಾಗಿರ್ತಕ್ಕಂಥದ್ದು ಮಹಮ್ಮದ್ ಪೈಗಂಬರ್. ಅದರ ವಿಶಾಲ ಅರ್ಥ ಇದೆ. ಹಾಗಾಗಿ ಅದರ ಅರ್ಥವನ್ನು ನಾವು ಬರೀ ಹೇಳ್ಬೋದು, ಆದರೆ ಅರ್ಥ ಮಾಡಿಕೊಂಡು ಅದನ್ನು ಆಚರಣೆಗೆ ತಂದಿರುವಂಥ ವ್ಯವಸ್ಥೆಗಳು ಆಚಾರಗಳು ಬೇರೆ ಇದ್ದಾವೆ. ಬೇಡ ನಮಗೆ. ಇಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.